ಎಲ್ಲರಿಗೂ ನಮಸ್ಕಾರ. ಕ್ವಿಕ್ ಫ್ಯಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಮಾತಾಡ್ತಿರೋದು ನಮ್ಮ ಡೆಲ್ಲಿ ಕ್ಯಾಪಿಟಲ್ಸ್, ಇವಾಗ ಡೆಲ್ಲಿ ಕ್ಯಾಪಿಟಲ್ಸ್ ಅಂತ ಕರಿತೀವಿ. ಆ ಟೀಮ್ ಹೇಗಿದೆ ಹಾಗೂ ಅವರು ಇರೋ ಪ್ಲೇಯರ್ಸಲ್ಲಿ ಪ್ಲೇಯಿಂಗ್ 11 ಮಾಡಿದ್ರೆ ಹೇಗೆ ಕಾಣುತ್ತೆ, ಹಾಗೂ ಆಕ್ಷನಲ್ಲಿ ಯಾರ್ಯಾರಿಗೆ ಟಾರ್ಗೆಟ್ ಮಾಡಿದ್ರೆ ಒಳ್ಳೆಯದು ಅಂತ ಒಂದು ಸಜೆಷನ್ ಥರ ಒಂದು ಹೇಳ್ತೀನಿ. ಓಕೆ, ಡೆಲ್ಲಿ ಕ್ಯಾಪಿಟಲ್ಸ್ ಲಾಸ್ಟ್ ಇಯರು ಒಳ್ಳೆ ಪರ್ಫಾರ್ಮೆನ್ಸೇ ಕೊಟ್ಟರು. ಸ್ಟಾರ್ಟಿಂಗಲ್ಲಿ ಹೋಗ್ತಾ ಅವ್ರ ಟೀಮು ಅಷ್ಟು ಚೆನ್ನಾಗಿ ಆಡೋಕ್ಕಾಗಲಿಲ್ಲ, ಕ್ವಾಲಿಫೈಗೂ ಆಗೋಕ್ಕಾಗಲಿಲ್ಲ. ಸೊ ಈ ಸತಿ ಅವರು ಆಕ್ಷನ್ಗೆ 21.8 crore ಇಟ್ಕೊಂಡು ಹೋಗ್ತಾರೆ. ಓಕೆ, ಓಪ್ನರ್ಸ್ ಇಬ್ಬರೂ ಬಿಟ್ಟಿದ್ದಾರೆ. ಫಸ್ಟ್ ಆಫ್ ಆಲ್ ಇವರಿಗೆ ಮೇಯ್ನಾಗಿ ಒಬ್ಬ ಫಾರಿನ್ ಓಪ್ನರ್ ಬೇಕಾಗಿದ್ದಾರೆ. ಇವ್ರ ಹತ್ರ ಪರ್ಸು ಇಲ್ಲ. ಸೊ ಒಂದು ಬಾರ್ಗೇನಿಂಗಲ್ಲಿ ಯಾವ್ದಾರ ಒಂದು ಒಳ್ಳೆ ಪ್ಲೇಯರ್ಸನ್ನ ಸಜೆಸ್ಟ್ ಮಾಡ್ತೀನಿ. ಮೊದಲನೇದಾಗಿ ಬಂದುಬಿಟ್ಟು ರಚಿನ್ ರವೀಂದ್ರ, ಇವ್ರನ್ನ ಟಾರ್ಗೆಟ್ ಮಾಡಿದ್ರೆ ಒಳ್ಳೇದು ಅನಿಸುತ್ತೆ. ಆ್ಯಂಡ್ ಇನ್ನೊಂದು ಪ್ಲೇಯರ್ ಬಂದುಬಿಟ್ಟು ನಮ್ಮ ಮಯಾಂಕ್ ಅಗರ್ವಾಲ್, ನಮ್ಮ ರಾಹುಲ್ ಅವರ ಫ್ರೆಂಡು, ಕರ್ನಾಟಕದವರೇ. ರಾಹುಲ್, ಕರುಣ್ ಇದ್ದಾರೆ, ಮಯಾಂಕ್ ಇದ್ದರೆ ಇನ್ನೂ ಅವ್ರ ಕೋಆರ್ಡಿನೇಷನ್ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಆ್ಯಂಡ್ ಥರ್ಡ್ ಪ್ಲೇಯರ್ ಬಂದುಬಿಟ್ಟು ಡೆವನ್ ಕಾನ್ವೆ. ಇವರು ಒಂದು ಸ್ಟೆಬಿಲಿಟಿ ತಂದು ಕೊಡ್ತಾರೆ ಈ ಟೀಮಲ್ಲಿ ಬೇಕಂದರೆ, ಯಾಕಂದರೆ ಇವ್ರ ಟೀಮಲ್ಲಿ ಎಲ್ಲ ಒಂಥರ ಪವರ್ ಹಿಟ್ಟರ್ಸ್ ಥರನೇ ಇದ್ದಾರೆ. ಡೆವನ್ ಕಾನ್ವೆ ಈ ಟೀಮಿಗೆ ಪಕ್ಕಾ ಸೂಟ್ ಆಗ್ತಾರೆ. ಆ್ಯಂಡ್ ನೆಕ್ಸ್ಟ್ ಪ್ಲೇಯರ್ ಬಂದುಬಿಟ್ಟು ರಾಹುಲ್, 2ನೇ ಪ್ಲೇಸಲ್ಲಿ ರಾಹುಲ್ ಬರ್ತಾರೆ. ಆ್ಯಂಡ್ 3ನೇ ಪ್ಲೇಸಲ್ಲಿ ಕರುಣ್ ನಾಯರ್ ಅಥವಾ ಸಮೀರ್ ರಿಜ್ವಿ, ಇವರಿಬ್ಬರಲ್ಲಿ ಯಾರನ್ನು ಬೇಕಾದ್ರೂ ಆಡಿಸ್ಬೋದು. ಫಸ್ಟ್ ಕರುಣ್ಗೆ ಚಾನ್ಸ್ ಕೊಡಬೇಕು. ಅವ್ರು ಹೆಂಗೆ ಹೋಗ್ತಾರೆ ಅಂತ ನೋಡಿ, ಅವರು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಲಿಲ್ಲ ಅಂದರೆ ನೆಕ್ಸ್ಟಿಂದ ಸಮೀರ್ ರಿಜ್ವಿನ ಆಡಿಸಿದ್ರೆ ಒಳ್ಳೆಯದು. ಆ್ಯಂಡ್ ಫೋರ್ತ್ ಪ್ಲೇಯರ್ ಬಂದುಬಿಟ್ಟು ನಿತೀಶ್ ರಾಣಾ, ಇವರು ರಾಜಸ್ಥಾನದಿಂದ ಡೆಲ್ಲಿಗೆ ಟ್ರೇಡ್ ಆಗಿದ್ದಾರೆ. ಇದು ಡೆಲ್ಲಿ ಟೀಮಿಗೆ ಒಂದು ಒಳ್ಳೆಯ ನ್ಯೂಸ್ ಅಂತಲೇ ಹೇಳ್ಬೋದು. ನಿತೀಶ್ ರಾಣಾ ಒಂದು ಮಿಡಲ್ ಆರ್ಡರಲ್ಲಿ ಒಂದು ಸ್ಟೆಬಿಲಿಟಿ ತಂದು ಕೊಡ್ತಾರೆ. ಸೊ ಫೋರ್ತ್ ಪ್ಲೇಸಲ್ಲಿ ನಿತೀಶ್ ರಾಣಾ ಬರ್ತಾರೆ. ಫಿಫ್ತ್ ಪ್ಲೇಸಲ್ಲಿ ಸ್ಟಬ್ಸ್ ಬರ್ತಾರೆ. ಸ್ಟಬ್ಸ್ ಆ್ಯಕ್ಚುಲಿ ಈ ಟೀಮಲ್ಲೇ ಒಂದು ಪವರ್ ಹಿಟ್ಟರಲ್ಲಿ ಒಂದು ಸ್ಪೆಷಲಾಗಿ ಬರ್ತಾರೆ. ಸೊ ಇವರು ಸ್ಟಬ್ಸ್ ಅವರು ಫಿಫ್ತ್ ಪ್ಲೇಸಲ್ಲಿ ಬರ್ತಾರೆ. ಆ್ಯಂಡ್ ಸಿಕ್ಸ್ತ್ ಪ್ಲೇಸಲ್ಲಿ ಅಶುತೋಷ್ ಶರ್ಮಾ ಬರ್ತಾರೆ. ಆ್ಯಂಡ್ ಇವರಿಗೆ ಸೆವೆಂತ್ ಪ್ಲೇಸಲ್ಲಿ ಒಂದು ಆಲ್ರೌಂಡರ್ ಬೇಕು, ಒಬ್ಬ ಬ್ಯಾಟಿಂಗ್ ಆಲ್ರೌಂಡರ್ ಬೇಕಾಗ್ತಾರೆ. ಲಿಯಾಮ್ ಲಿವಿಂಗ್ಸ್ಟೋನ್ ಆಗಿರಲಿ, ರಸಲ್ ಆಗಿರಲಿ, ಇವರೆಲ್ಲ ಒಂದು ಹೈ ಪ್ರೈಸಿಗೆ ಹೋಗ್ತಾರೆ. ಇವರು ಬೇಕಾದರೆ ಮ್ಯಾಕ್ಸ್ವೆಲ್ಗೆ ಟ್ರೈ ಮಾಡ್ಬೋದು, ಬೇಡ ಅಂದರೆ ಮಿಲ್ಲರಿಗೂ ಟ್ರೈ ಮಾಡ್ಬೋದು. ಆ್ಯಂಡ್ 8th ಪ್ಲೇಸಲ್ಲಿ ಕ್ಯಾಪ್ಟನ್ ಅಕ್ಷರ್ ಪಟೇಲ್ ಬರ್ತಾರೆ. ಆ್ಯಂಡ್ 9th ಪ್ಲೇಸಲ್ಲಿ ಕುಲ್ದೀಪ್ ಯಾದವ್ ಬರ್ತಾರೆ. ಆ್ಯಂಡ್ 10th ಪ್ಲೇಸಲ್ಲಿ ಮಿಚೆಲ್ ಸ್ಟಾರ್ಕ್ ಬರ್ತಾರೆ. ಆ್ಯಂಡ್ 11th ಪ್ಲೇಸಲ್ಲಿ ಟಿ ನಟರಾಜನ್ ಅವರು ಬರ್ತಾರೆ. ಇವ್ರಿಗೆ ಬೇಕಾದ್ರೆ ರೀಪ್ಲೇಸ್ಮೆಂಟ್ ಬೇಕು ಅಂದರೆ ಆಕಾಶ್ದೀಪ್ ಸಿಂಗಿಗೆ ತೊಗೊಬೋದು, ಬೇಕಾದ್ರೆ ಆಕಾಶ್ ಮಧ್ವಾಲಿಗೆ ತೊಗೊಬೋದು. ಇಲ್ಲ 21.8 crore ಒಂದೇ ಪ್ಲೇಯರ್ಗೆ ಟಾರ್ಗೆಟ್ ಮಾಡ್ತೀವಿ ಅಂದರೆ ಪತಿರಾಣಗೂ ಕೂಡ ಹೋಗೋ ಚಾನ್ಸಸ್ ಇರುತ್ತೆ. ಈ ಟೀಮ್ ಮಾಡಿದ್ರೆ ಇವರು ನೆಕ್ಸ್ಟ್ ಇಯರಲ್ಲಿ ಒಂದು ಸಕ್ಸಸ್ ಕಾಣೋ ಚಾನ್ಸಸ್ ಹೈ ಆಗಿರುತ್ತೆ.